ಫ್ರೆಂಡ್ಸ್, ಇವತ್ತಿನ ದ ಹಿಂದೂನಲ್ಲಿ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿತ್ತು. ಅದು ಏನಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ರಿಲೇಟೆಡ್ ಇರುವಂತಹ ನೆಕ್ಸ್ಟ್ ಎಕ್ಸಾಮಿಗೆ ಬರುವಂತಹ ಬಹಳಷ್ಟು ಸಾಧ್ಯತೆ ಇದೆ. ಏನಂದ್ರೆ ಆಸ್ಟ್ರೋ ಬೇಸ್ಡ್ ಅನ್ವೀಲ್ಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಬಿಲ್ಟ್ 800 KN ರಾಕೆಟ್ ಎಂಜಿನ್ ಅಂತೇಳಿ. ಫ್ರೆಂಡ್ಸ್, ಏನಾಗಿದೆ ಅಂದ್ರೆ ಆಸ್ಟ್ರೋ ಬೇಸ್ಡ್ ಎಂಬುದು ಒಂದು ಪ್ರೈವೇಟ್ ಕಂಪನಿ ಇದೆ. ಇವ್ರು ಏನ್ ಮಾಡಿದ ಅಂದ್ರೆ 800, ಇಲ್ಲಿ ನೀವು ಇಮೇಜ್ ಅಲ್ಲಿ ನೋಡಬಹುದು, 800 KN ಫುಲ್ ಫ್ಲೋ ಸ್ಟೇಜ್ಡ್ ಕಂಬಷನ್ LOX ಮೀಥೇನ್ ರಾಕೆಟ್ ಎನ್ನುವ ಒಂದು ರಾಕೆಟ್ ಎಂಜಿನ್ ಅನ್ನ ಇವರೇನಂದ್ರೆ ನಿರ್ಮಾಣ ಮಾಡಲಾಗಿದೆ. ಸೊ ಇದರಲ್ಲಿರುವಂತಹ ಎಲ್ಲಾ ಇನ್ಫಾರ್ಮೇಶನ್ ನಾನು ಏನಂದ್ರೆ ನೆಕ್ಸ್ಟ್ ಏನಂದ್ರೆ AI ಜನರೇಟೆಡ್ ಇಮೇಜ್ ಅಲ್ಲಿ ಹಾಕೊಂಡಿದ್ದೇನೆ. ಸೊ ಈ ಇಮೇಜ್ ಇದೆಯಲ್ಲ, ಆ ಒಂದು ಆರ್ಟಿಕಲ್ ಬಂದಿರುವಂತಹ ಎಲ್ಲಾ ಫ್ಯಾಕ್ಟ್ಸ್ ಅನ್ನು ಹಾಕೊಂಡಿದ್ದೇನೆ ಫ್ರೆಂಡ್ಸ್. ಸೊ ಬೇಸಿಕಲಿ ಈ ಎಂಜಿನ್ ಹೆಸರು ಏನು ಇಟ್ಟಿದ್ದಾರೆ ಅಂದ್ರೆ, ಈ ಎಂಜಿನ್ ಹೆಸರು ಎವರೆಸ್ಟ್ ಅಂತೇಳಿ ಹೆಸರಿಡಲಾಗಿದೆ. ಸೊ ಪ್ರಮುಖವಾಗಿ ಇದರ ಯಾವ ಟೈಪ್ ಇದೆ, ಅದರಲ್ಲಿ ಸ್ಪೆಸಿಫಿಕ್ ಟೈಪ್ ಬಂದಾಗ ಅಂದ್ರೆ ಇದನ್ನ ಏನಂತ ಕರೀತಾರೆ ಅಂದ್ರೆ 800 KN ಫುಲ್ ಫ್ಲೋ ಸ್ಟೇಜ್ಡ್ ಕಂಬಷನ್ ಅಂತ ಹೇಳಿ ಕರೀತಾರೆ ಇದನ್ನ. ಸೊ ಅದರಲ್ಲಿ ಏನಂದ್ರೆ LOX ಮೀಥೇನ್ ಎಂಜಿನ್ ಅಂತೇಳಿ ಇದರ ಸಂಪೂರ್ಣ ಹೆಸರಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಎಕ್ಸಾಮ್ಗೆ ನಿಮಗೆ FFSC ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು, ಅದನ್ನ ಏನಂತೇಳಿ ಫುಲ್ ಫಾರ್ಮ್ ಕೇಳಬಹುದು KE ಎಕ್ಸಾಮ್ಸ್ ಅಲ್ಲಿ. ಅದರ ಫುಲ್ ಫಾರ್ಮ್ ಬಂದಾಗ ಫುಲ್ ಫ್ಲೋ ಸ್ಟೇಜ್ಡ್ ಕಂಬಷನ್ ಅಂತೇಳಿ ಇದರ ಒಂದು ಹೆಸರಾಗಿದೆ. ಮತ್ತೆ ಇಂಪಾರ್ಟೆಂಟ್ ಆಗಿ ಇದರ ಥ್ರಸ್ಟ್ ಬಂದಾಗ ಏನಂದ್ರೆ, ಇವರ ಒಂದು ಶಕ್ತಿ ಬಂದಾಗ ಏನಂದ್ರೆ 800 ಕಿಲೋ ನ್ಯೂಟನ್ ಇದರ ಒಂದು ಥ್ರಸ್ಟ್ ಅಥವಾ ಫೋರ್ಸ್ ಇದೆ. ನೆಕ್ಸ್ಟ್ ಪ್ರೊಫಲೆಂಟ್ಸ್, ಇದರಲ್ಲಿ ಪ್ರೊಫಲೆಂಟ್ಸ್ ಆಗಿ ಯಾವೆಲ್ಲ ಗ್ಯಾಸಸ್ ಯೂಸ್ ಮಾಡಲಾಗಿದೆ ಅಂದ್ರೆ ಲಿಕ್ವಿಡ್ ಆಕ್ಸಿಜನ್ ಮತ್ತೆ ಮೀಥೇನ್ ಅನ್ನ ಇದರಲ್ಲಿ ಬಳಸಲಾಗಿದೆ. ಮತ್ತೆ ಇದನ್ನ ಡೆವಲಪ್ ಮಾಡಿದವರು ಯಾರಂತ ಕಂಪನಿ ಹೆಸರು ಕೇಳಿದ್ರೆ ಆಸ್ಟ್ರೋ ಬೇಸ್ ಸ್ಪೇಸ್ ಟೆಕ್ನಾಲಜಿ ಎಂಬುದು ಇದು ಬೆಂಗಳೂರು ಮೂಲದ ಒಂದು ಪ್ರೈವೇಟ್ ಕಂಪನಿ ಆಗಿದೆ ಫ್ರೆಂಡ್ಸ್. ಸೊ ಇದರ ಸಿಗ್ನಿಫಿಕೆನ್ಸ್ ಏನಿದೆ, ಇದರ ಪ್ರಾಮುಖ್ಯತೆ ಬಂದಾಗ ಏನಂದ್ರೆ, ಈ ಒಂದು ಎಂಜಿನ್ ಇದೆಯಲ್ಲ, ಭಾರತದಲ್ಲಿ ಒಬ್ಬ ಪ್ರೈವೇಟ್ ಕಂಪನಿಯವರು ನಿರ್ಮಾಣಗೊಂಡಿರುವ ಒಂದು ಮೊದಲ ರಾಕೆಟ್ ಎಂಜಿನ್ ಇದೆ ಅದಿರಬೇಕು. ಮತ್ತೆ ಗ್ಲೋಬಲ್ ಅಲ್ಲಿ, ಜಗತ್ತಿನಲ್ಲಿ ಇದರ ಪ್ರಾಮುಖ್ಯತೆ ಬಂದಾಗ ಇದು ಏನಂದ್ರೆ 4th ಕಮರ್ಷಿಯಲ್ ಕಂಪನಿ ಗ್ಲೋಬಲಿ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಜಗತ್ತಿನಲ್ಲಿ USA ಚೈನಾ ಬಿಟ್ರೆ, ರಷ್ಯಾ USA ಚೈನಾ ಬಿಟ್ರೆ ಭಾರತದವರೇ ಈ ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿರುವ 4ನೇ ದೇಶವಾಗಿ ಎಮರ್ಜ್ ಆಗಿದೆ. ಮತ್ತೆ ಇದನ್ನ ಮೇಜರ್ ಮೈಲ್ಸ್ಟೋನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಭಾರತದಲ್ಲಿ ಇಂಡಿಜಿನಿಯಸ್ ಲಾಂಚ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ. ಆಮೇಲೆ ಇವುಗಳನ್ನ ಈ ಎಂಜಿನ್ ಅನ್ನ ರಿಯೂಸಬಲ್ ಲಾಂಚ್ ಕೆಪಬಿಲಿಟಿನ ಡೆವಲಪ್ ಮಾಡಕ್ಕೆ ಯೂಸ್ ಮಾಡಬಹುದು ಫ್ರೆಂಡ್ಸ್. ಮತ್ತೆ ಏನಂದ್ರೆ ಮೀಡಿಯಂ ಲಿಫ್ಟ್ ಲಾಂಚ್ ವೆಹಿಕಲ್ಸ್ ಅದಾವಲ್ಲ, ಇದನ್ನ ಯೂಸ್ ಮಾಡಲಾಗುತ್ತೆ. ಮತ್ತೆ ಇಂಪಾರ್ಟೆಂಟ್ ಆಗಿ ಈ ಒಂದು ಕಂಪನಿ ಇದೆಯಲ್ಲ, ಏರೋಸ್ಪೇಸ್ ಕಂಪನಿ, ಆಸ್ಟ್ರೋಬೇಸ್ ಕಂಪನಿ ಏನಂದ್ರೆ ಇನ್ಸ್ಪೇಸ್ ಎಂಬಂತೇಳಿ ಅಂದ್ರೆ ಇಸ್ರೋನ ಒಂದು ಸಂಸ್ಥೆ ಆಗಿದೆ. ಇದರ ಮೂಲಕ ಏನಂದ್ರೆ ಇವರು ಟೆಕ್ನಾಲಜಿಕಲ್ ಅಡಾಪ್ಷನ್ ಫಂಡ್ ಅಂತೇಳಿ TIF ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ರನ್ ಮಾಡ್ತಾರೆ. ಇದರಲ್ಲಿ ಏನಂದ್ರೆ ಸುಮಾರು ಏನಂದ್ರೆ ಈ TIF ಅಲ್ಲಿ 500 ಕೋಟಿ ಫಂಡ್ ಅನ್ನ ಇಸ್ರೋದವರು ಕೊಡಲಾಗಿದೆ. ಇದರ ಮೂಲಕ ಅಟ್ ಮ್ಯಾಕ್ಸಿಮಮ್ ಏನಂದ್ರೆ ಒಂದು ಕಂಪನಿಗೆ 25 ಕೋಟಿ ಕೊಡುವುದರ ಮೂಲಕ ಏನಂದ್ರೆ ಹೊಸ ಕ್ರಿಟಿಕಲ್ ಮತ್ತೆ ಡೀಪ್ ಟೆಕ್ ಸ್ಪೇಸ್ ಟೆಕ್ನಾಲಜಿನ ಡೆವಲಪ್ ಮಾಡಿರುವಂತಹ ಪ್ರೈವೇಟ್ ಕಂಪನಿಗೆ ಈ ಒಂದು ಫಂಡ್ ಮೂಲಕ ಏನಂದ್ರೆ ಇನ್ಸ್ಪೇಸ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಫ್ರೆಂಡ್ಸ್ ಅಂದ್ರೆ ಇದರ ಮೂಲಕ ಏನಂದ್ರೆ ಇಟ್ ಎನೇಬಲ್ಸ್ ದಿ ಪ್ರೈವೇಟ್ ಸೆಕ್ಟರ್ ಟು ಅಂಡರ್ಟೇಕ್ ದಿ ಇನ್ನೋವೇಟಿವ್ ಅಂಡ್ ಟೆಕ್ನಿಕಲಿ ಡಿಮಾಂಡಿಂಗ್ ವರ್ಕ್ ಅನ್ನ ಪ್ರಮೋಟ್ ಮಾಡಲಾಗುತ್ತೆ ಈ ಒಂದು ಇನಿಷಿಯೇಟಿವ್ಗಳ ಮೂಲಕ. ಮತ್ತೆ ಏನಂದ್ರೆ 2020-2021 ಏನಂದ್ರೆ ಪ್ರೈವೇಟ್ ಅವರಿಗೆ ಸ್ಪೇಸ್ ಸೆಕ್ಟರ್ಗೆ ಅಲೋ ಮಾಡಲಾಗಿದೆ ಅಂತೇಳಿ ತಮಗೆ ಗೊತ್ತಿರಬೇಕು.